ಆ್ಯಸ್ ಎ ಮದರ್ ಆಗಿ ನಿಮ್ಮ ಮಗು ಜೊತೆ ನಿಮ್ಮ ಕೈಯಲ್ಲಿ ತುಂಬ ಸಮಯ ಕಳೆಯೋಕ್ಕಾಗ್ತಾ ಇಲ್ವಾ? ಇದೇ ನಿಮ್ಗೊಂದು ಗಿಲ್ಟಿ ಫೀಲಿಂಗನ್ನು ಕೊಡ್ತಾ ಇದೆಯಾ? ಎಲ್ಲೋ ಒಂದು ಕಡೆ ನಿಮಗೂ ನಿಮ್ಮ ಮಗುಗೂ ಮಧ್ಯೆ ಒಂದು ಡಿಸ್ಟೆನ್ಸ್ ಬಂದ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಗಾದರೂ ಮಾಡಿ ಇದೆಲ್ಲನೂ ಸರಿ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ನಿಮ್ಗೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ಹೌದು, ಬೆಡ್ ಟೈಮ್ ಬಾಂಡಿಂಗ್ಸ್. ಬೆಡ್ ಟೈಮ್ ಅನ್ನೋದು ಅಂದರೆ ಮಗುನ ಮಲಗೋಕೆ ಹೋಗಿಸೋ ಆ ಸಮಯ ಅನ್ನೋದು ಜಸ್ಟ್ ಅವ್ರನ್ನ ಮಲಗಿಸೋ ಟೈಮ್ ಮಾತ್ರ ಅಲ್ಲ. ನಿಜ ಹೇಳಬೇಕು ಅಂದರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ನಿಮಗೂ ಅವ್ರಿಗೂ ಮಧ್ಯೆ ನಿಮ್ಮ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಮಾಡೋದಕ್ಕಾಗಲಿ, ಅವ್ರ ಜೊತೆ ಒಂದು ಡೀಪರ್ ಲೆವೆಲಲ್ಲಿ ಒಂದು ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕಾಗಲಿ ಈ ಬೆಡ್ ಟೈಮ್ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಮಗು ಮಲಗುವಂಥ ಆ ಟೈಮಲ್ಲಿ ಅವರ ಬ್ರೈನ್ ವೇವ್ಸ್ ಬಂದು ಸ್ಲೋ ಡೌನ್ ಆಗುತ್ತೆ. ಅವ್ರ ಆ್ಯಕ್ಟಿವ್ ಮೈಂಡ್ ಅಂದರೆ ಅವ್ರ ಕಾನ್ಷಿಯಸ್ ಮೈಂಡ್ ಆಫ್ ಆಗಿ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಕಂಪ್ಲೀಟಾಗಿ ಓಪನ್ ಆಗಿರುತ್ತೆ. ಈ ಟೈಮಲ್ಲಿ ಅವ್ರು ಕೇಳೋ ಅಂತಹ, ನೋಡೋ ಅಂತಹ, ಫೀಲ್ ಆಗುವಂಥ ಎಲ್ಲ ವಿಷಯಗಳು ಆಳವಾಗಿ ಸ್ಟೋರ್ ಆಗುತ್ತೆ. ಸೊ ಈ ಬೆಡ್ ಟೈಮ್ನ ತುಂಬ ಯೂಸ್ ಮಾಡ್ಕೊಳ್ಳಿ. ಅಂದರೆ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಒಂದು ಡೀಪ್ ಲೆವೆಲಲ್ಲಿ ಕನೆಕ್ಷನ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಅವರನ್ನು ಮುದ್ದಾಡಿ, ತಬ್ಬಿ, ಒಂದು ಮುದ್ದು ಕೊಡಿ. ಅವ್ರ ಜೊತೆ ಒಂದು ಕನೆಕ್ಷನ್ನ ಕ್ರಿಯೇಟ್ ಮಾಡಿ, ಸ್ಟೋರೀಸ್ ಹೇಳಿ, ಅವ್ರ ದಿನ ಹೇಗಾಯಿತು, ಹೇಗೋಯ್ತು, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ. ಇದ್ದರೆ ಅದಕ್ಕೊಂದು ಸೊಲ್ಯೂಷನ್ ಕೊಡೋಕ್ಕೆ ಟ್ರೈ ಮಾಡಿ. ಆದಷ್ಟು ಪಾಸಿಟಿವ್ ವರ್ಡ್ಸನ್ನು ಅವ್ರ ಮೈಂಡಲ್ಲಿ ಹಾಕಿ. ಅಂದರೆ ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತಿದ್ದೀರಾ, ಅವ್ರಿಗೆ ನೀವೆಷ್ಟು ಸಪೋರ್ಟಿವ್ ಆಗಿರ್ತಿದ್ದೀರಾ, ಅವ್ರು ನಿಮ್ಗೆ ಎಷ್ಟು ಇಂಪಾರ್ಟೆಂಟು, ಈ ಥರ ಎಲ್ಲ ರೀತಿಯಲ್ಲೂ ಅವ್ರ ಜೊತೆ ಒಂದು ಪಾಸಿಟಿವ್ ಕನೆಕ್ಷನ್ನ, ಒಂದು ಲವ್ ಆ್ಯಂಡ್ ಬಾಂಡಿಂಗ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಇದೆಲ್ಲನೂ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿ ನಿಮ್ಮ ರಿಲೇಷನ್ಶಿಪ್ಪನ್ನು ಮತ್ತೆ ರೀಸ್ಟೋರ್ ಮಾಡುತ್ತೆ, ಮತ್ತು ನಿಮ್ಮೊಳಗೊಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡುತ್ತೆ.